ನಮಸ್ತೆ ಸ್ನೇಹಿತರೆ, ಇವತ್ತು ಕಡಕ್ನಾಥ್ ಚಿಕನ್ ನೀವೆಲ್ಲ ಕೇಳಿರ್ತೀರ. ಕಡಕ್ನಾಥ್ ಕಪ್ಪು ಕೋಳಿ ಅಂತ, ಅದರದ್ದು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಓಕೆ, ಮೊದಲನಿಗೆ ಒಂದು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಬಿಸಿ ಮಾಡಿದ್ದೀನಿ. ಓಕೆ, ಅದಾದಮೇಲೆ ಒಂದು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದು ನಾನು ಆ ಚಿಕನನ್ನು ಬೇಯಿಸಲಿಕ್ಕೆ. ಓಕೆ, ಸೊ ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ನೋಡಿ ಆಲ್ರೆಡಿ ಒಂದು ಸ್ವಲ್ಪ ಬ್ರೌನ್ ಆಗಿದೆ. ಅದಾದಮೇಲೆ ಡೈರೆಕ್ಟಾಗಿ ಎಣ್ಣೆ ಮೇಲೆ ನಾನು ಚಿಕನನ್ನು ಹಾಕ್ತಾಯಿದ್ದೀನಿ. ಕಡಕ್ನಾಥ್ ಚಿಕನ್ನು ಸ್ವಲ್ಪ ಕಪ್ಪಗಿರುತ್ತೆ, ಮೀಟು ತೀರಾ ವೈಟ್ ಬರೋದಿಲ್ಲ, ನಾಟಿ ಕೋಳಿ ಥರ. ಇದು ನಾವು ಮನೆಯಲ್ಲೇ ಸಾಕಿರ್ತಕ್ಕಂಥ ಕೋಳಿ, ಹಾಗಾಗಿ ಒಂದು ಸ್ವಲ್ಪ ಮಿಕ್ಸ್ಚರ್ ಬ್ರೀಡ್ ಇದೆ ಇದು, ನಾಟಿ ಕೋಳಿ ಮತ್ತು ಕಡಕ್ನಾಥ್ ಮಿಕ್ಸ್ಚರು. ಓಕೆ, ಇದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, 2 ಸ್ಪೂನು. ಆ ಚಿಕನ್ನಿಂದೆಲ್ಲ ಫ್ಲೇವರು ಹೋಗಬೇಕು ಅಂತ. ಅದಾದಮೇಲೆ ಚಿಕನ್ನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹರಳುಪ್ಪನ್ನು ಹಾಕಿದ್ದೀನಿ. ಅದಾದಮೇಲೆ ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 4 ವಿಷಲನ್ನು ನಾವು ಬರೆಸ್ಕೋಬೇಕು. ಈಗ ಈ ಕೋಳಿ ತುಂಬ ಒಂದು ಸ್ವಲ್ಪ ಹಳೇದಾಗಿತ್ತು, ಸುಮಾರು ಒಂದು 2 ವರ್ಷನಾರು ಆಗಿತ್ತು. ಹಾಗಾಗಿ ಒಂದು 4 ವಿಷಲ್ ಬೇಕು. ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಈಗ ನಾನು ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಈರುಳ್ಳಿನ ರೋಸ್ಟ್ ಮಾಡ್ಕೋತಾ ಇದ್ದೀನಿ, ಇದನ್ನು ಪೇಸ್ಟ್ ಮಾಡಲಿಕ್ಕೆ. ಓಕೆ, ಹಾಗಾಗಿ ಇದನ್ನು ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಬಿಟ್ಟು ನೀಟಾಗಿ ಬ್ರೌನಿಷ್ ಆಗೋವರೆಗೂ ನಾವು ರೋಸ್ಟ್ ಮಾಡ್ಕೋಬೇಕು. ಈಗ ಆಲ್ರೆಡಿ ಬ್ರೌನಿಷ್ ಆಗಿದೆ. ಈಗ ಇದಕ್ಕೆ ನಾನು ನೆಕ್ಸ್ಟ್ ಮಸಾಲ ಐಟಮ್ಸ್ ಹಾಕಬೇಕು. ಹಾಗಾಗಿ ಒಂದು ಸ್ವಲ್ಪ ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಪೇಸ್ಟು. ಓಕೆ, ನಾನು ಎರಡೂ ಕೂಡ ಸಪ್ರೇಟ್ ಹಾಕಿದ್ದೀನಿ. ಫಸ್ಟಿಗೆ ಜಿಂಜರ್ ಹಾಕ್ತಾಯಿದ್ದೀನಿ, ಶುಂಠಿ ಪೇಸ್ಟು, ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಅಲ್ವಾ. ಕ್ವಾಂಟಿಟಿ ನಿಮಗೆಲ್ಲ ಡಿಸ್ಕ್ರಿಪ್ಷನಲ್ಲಿ ಮತ್ತು ವಿಡಿಯೋ ಮೇಲೆ ಬರ್ತಾ ಇದೆ, ನೀವು ಆಮೇಲೆ ಬೇಕಾದ್ರೆ ನೋಡ್ಕೋಬೋದು. ಓಕೆ, ಇದನ್ನೆಲ್ಲ ನೀಟಾಗಿ ಒಂದು ಸ್ವಲ್ಪ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಎರಡು ಹಸಿ ವಾಸನೆ ಬರಬಾರ್ದು ಅಷ್ಟು ನಾವು ರೋಸ್ಟ್ ಮಾಡ್ಕೋಬೇಕು. ಓಕೆನಾ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗ ಹಾಕುವಾಗಲೂ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಆವಾಗ ನಿಮಗೆ ಅದು ತಳ ಹಿಡಿಯೋದಿಲ್ಲ. ಇದಾದಮೇಲೆ ಈಗ ಸೇಮ್ ಬಾಣಲಿಗೆ ನಾವು ಒಂದು ಸ್ವಲ್ಪ ಮಸಾಲ ಐಟಮ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲಾಗೆ ಏನು ಬಳಸಿದ್ದೀನಿ, ಈಗ ಸ್ವಲ್ಪ ಚಕ್ಕೆ, ಇನ್ನೊಂದು ಸ್ವಲ್ಪ ಲವಂಗ, ಎರಡನ್ನೂ ಕೂಡ ನಾವು ಮಿಕ್ಸ್ ಮಾಡಬೇಕು. ಈಗ ಫಸ್ಟಿಗೆ ನಾನು ಲವಂಗ ಹಾಕಿದ್ದೀನಿ, ಆಮೇಲೆ ಚಕ್ಕೆ ಹಾಕಿದ್ದೀನಿ. ಯಾವುದನ್ನು ಎಷ್ಟು ಹಾಕಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕಂಪ್ಲೀಟ್ ರೆಸಿಪಿ, ಅದನ್ನು ನೀವು ಬಳಸ್ಕೊಳ್ಳಿ ಅಲ್ವಾ. ಒಂದು ಸ್ವಲ್ಪ ಫ್ಲೇವರ್ಸ್ ಎಲ್ಲ ಬಿಡಬೇಕು ಆ ಬಿಸಿಗೆ, ಯಾವುದು ಚಕ್ಕೆ ಮತ್ತು ಲವಂಗ ಅಷ್ಟು ನೀವು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅಲ್ವಾ. ಇದನ್ನು ಒಂದು ಸ್ವಲ್ಪ ಬಾಡಿಸ್ಕೊಂಡು ಇದನ್ನೆಲ್ಲ ನಾನು ಕೂಡ ಒಂದು ಪೇಸ್ಟ್ ಮಾಡ್ಕೋಬೇಕು. ಆನಿಯನ್ ಪೇಸ್ಟು ಇಲ್ಲ ಮಸಾಲೆ ಪೇಸ್ಟ್ ಅಂತಲೂ ಕೂಡ ಕರಿಬೋದು. ಈಗ ಇದನ್ನೆಲ್ಲ ಮಿಕ್ಸಿಗೆ ಜಾರಿಗೆ ತೊಗೊಂಡಿದ್ದೀನಿ, ಅದನ್ನೊಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಈಗೆಲ್ಲ ಗ್ರೀನಿಶ್ ಯಾಕೆ ಬಂದಿದೆ ಅಂತಂದರೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ನಲ್ಲ, ಅದಕ್ಕೆ ಗ್ರೀನಿಶ್ ಆಗಿದೆ. ಈಗ ಒಂದು 4 ವಿಷಲ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಅಂತ ಅಲ್ವಾ. ನಾವು ಬಾಯ್ಲರ್ ಕೋಳಿ ತೊಗೊಂಡಿದ್ರೆ ಜಾಸ್ತಿ ನೀರು ಬಿಡುತ್ತೆ. ಇದು ನಾಟಿ ಕೋಳಿ ಆಗಿರೋದ್ರಿಂದ, ಕಡಕ್ನಾಥ್ ಬ್ರೀಡ್ ಆಗಿರೋದ್ರಿಂದ ಹೆಚ್ಚು ನೀರು ಬಿಡೋದಿಲ್ಲ ಅಲ್ವಾ. ನಾವು ಬಾಯ್ಲರ್ ಮಾಡುವಾಗ ತುಂಬ ನೀರು ಬಿಟ್ಟುಬಿಡುತ್ತೆ ಬೇಗ, ಅಷ್ಟು ನೀರು ಬಿಡೋದಿಲ್ಲ. ಅದಾದಮೇಲೆ 4 ವಿಷಲ್ ಬೇಯಿಸ್ಕೊಂಡಿರ್ತಕ್ಕಂಥ ಮಟನ್ ಮೇಲೆ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ ಅಲ್ವಾ. ಒಂದು ಸ್ವಲ್ಪ ಸ್ವೀಟು ಹುಳಿ ಎಲ್ಲ ಬರುತ್ತೆ ಈಗ ಚಿಕನ್ನಿಗೆ. ಇದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈಗೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಲ್ಲ ಟೊಮೊಟೊ, ಆ ಸಿಪ್ಪೆನ ಬಿಟ್ಕೋಬೇಕು. ನೋಡಿ ಸಿಪ್ಪೆ ಎಲ್ಲ ಬಿಟ್ಕೊಂಡು ಟೊಮೊಟೊ ಎಲ್ಲ ಮೆಲ್ಟ್ ಆಗಿದೆ ಅಲ್ವಾ. ಆಗ ಇಷ್ಟು ಮಾಡಬೇಕು ನೀವು. ಪಟ್ಟಂತ ನೀರು ಹಾಕ್ಬಿಟ್ರೆ ಇದ್ರ ಮೇಲೆ ನೀವು ಅದು ಎಂಥದೋ ಟೊಮೊಟೊ ಎಲ್ಲ ಮೆಲ್ಟ್ ಆಗೋದಿಲ್ಲ ಅಲ್ವಾ. ಇದಾದಮೇಲೆ ಆನಿಯನ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಆನಿಯನ್ ಜೊತೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ನಲ್ಲ, ಅದೇ ಪೇಸ್ಟ್ ಹಾಕ್ತಾಯಿದ್ದೀನಿ. ಈಗ ನೋಡಿ ಈಗೆಲ್ಲ ಒಂಚೂರು ಮಿಕ್ಸ್ ಮಾಡಿಕೊಂಡು ಚಿಕನ್ನಿಗೆ ಒಂದು ಸ್ವಲ್ಪ ಖಾರ ಪುಡಿ ಬೇಕು ಅಂಥೇಳಿ, ಖಾರ ಬೇಕು ಅಂತ ಖಾರ ಪುಡಿ ಹಾಕಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಓಕೆ, ಅದಾದಮೇಲೆ ಹಾಟ್ ವಾಟರ್ ಹಾಕಿ ನಿಮಗೆ ಎಷ್ಟು ಬೇಕು. ಯಾಕೆ ಅಂತಂದರೆ ಅದ್ರಲ್ಲಿ ನೀರಿನ ಅಂಶ ಜಾಸ್ತಿ ಇರಲಿಲ್ಲ, ಹಾಗಾಗಿ ನಾನು ಒಂದು ಸ್ವಲ್ಪ ಹಾಟ್ ವಾಟರ್ ಹಾಕಿದ್ದೀನಿ. ಆ ವಾಟರ್ ಹಾಕಲೇಬೇಕು ಅಂತ ಏನಿಲ್ಲ ಇಲ್ಲಿ, ಅಲ್ಲಿ ನೀರಿನ ಅಂಶ ಕಮ್ಮಿ ಇರೋದ್ರಿಂದ ನಾನು ಒಂದು ಸ್ವಲ್ಪ ಹಾಟ್ ವಾಟರ್ ಯೂಸ್ ಮಾಡಿದ್ದೀನಿ. ಓಕೆ, ಕನ್ಸಿಸ್ಟೆನ್ಸಿ ಈಗೆಲ್ಲ ನೋಡೋದು. ನೆಕ್ಸ್ಟು ತೋರಿಸ್ತೀನಿ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬಿಟ್ಕೋಬೇಕು ಕನ್ಸಿಸ್ಟೆನ್ಸಿ ಅಂತ. ಅದೊಂದು ಸ್ವಲ್ಪ ಬಾಯ್ಲ್ ಆಗ್ತಾ ಇರಲಿ. ಅದಾದಮೇಲೆ ಈಗ ನಾನು ಮೇಯ್ನ್ ಮಸಾಲನ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಜಾರಿಗೆ
ತೆಂಗಿನಕಾಯಿ, ಅದಾದಮೇಲೆ ಖಾರ ಪುಡಿ, ಆಮೇಲೆ ಮತ್ತು ಸಾಂಬಾರು ಪುಡಿ ಯಾವುದ್ಯಾವುದು ಎಷ್ಟು ಹಾಕಬೇಕು ಅಂತ ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಕೊಡ್ತೀನಿ, ಪ್ಲಸ್ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ನೀವು ನೋಡ್ಕೊಳ್ಳಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಜಾರಿಗೆ ಈಗ ನೀಟಾಗಿ ಪೇಸ್ಟ್ ಆಗಿದೆ, ರುಬ್ಕೊಳ್ಳಿ. ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಯಾವತ್ತು, ಏಕೆ ಅಂತಂದರೆ ನಿಮಗೆ ಸಾರು ತರಕಾರಿ ಸಿಗೋದಿಲ್ಲ ಆಮೇಲೆ ಅಲ್ವಾ. ಈಗ ಅದೆಲ್ಲ ಕುದ್ದಿದ ಮೇಲೆ ನೋಡಿ, ಈಗ ಒಂದು ಸ್ವಲ್ಪ ಆ ರುಬ್ಬಿರ್ತಕ್ಕಂಥ ಮಸಾಲವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ ಮಸಾಲನೆಲ್ಲ ನೀಟಾಗಿ ನೀರೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ನೀವು ಕಡಕ್ನಾಥ್ ಚಿಕನನ್ನು ತುಂಬ ಬೆನಿಫಿಷಿಯಲ್ ಇದೆ ಆ್ಯಸ್ ಕಂಪೇರ್ಡ್ ಟು ಬೇರೆದಕ್ಕೆ ಮಾಡಿದರೆ. ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಕಡಕ್ನಾಥ್ ಬಗ್ಗೆ ಹೇಳಬೇಕು ಅಂತಂದರೆ ಇದು ತುಂಬ ಆ್ಯಂಟಿಬಯೋಟಿಕ್ ಕ್ಯಾರೆಕ್ಟರ್ ಇದೆ, ಸ್ಕಿನ್ನಿಗೆಲ್ಲ ತುಂಬ ಒಳ್ಳೆಯದು. ಏಕೆಂದರೆ ಇದು ಅದು ಕಪ್ಪು ಕೋಳಿ ಇರೋದ್ರಿಂದ ಅದರಲ್ಲೊಂದು ಕಂಟೆಂಟ್ ಇರ್ತದೆ ಮೆಲನಿನ್ ಅಂತ, ಹಾಗಾಗಿ ನಿಮಗೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅಲ್ವಾ. ಈಗೆಲ್ಲ ನೋಡಿ ಬಿಸಿಯಾಗಿದೆ, ಲಾಸ್ಟಿಗೆ ಉಪ್ಪು ಕೂಡ ನೋಡ್ಕೊಂಡಿದ್ದೀನಿ ನಾನು. ಈಗ ನೀಟಾಗಿ ಕುದ್ದಿದ ಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಬೇಕು. ಯಾಕೆ ಅಂತಂದರೆ ಇದು ಹುಂಜ ಆಗಿರೋದ್ರಿಂದ ಒಂದು ಸ್ವಲ್ಪ ತುಂಬ ಹೀಟ್ ಇರುತ್ತೆ ಕೋಳಿ, ಹಾಗಾಗಿ ಮೆಂತ್ಯ ಸೊಪ್ಪು ಸ್ವಲ್ಪ ತಂಪು ಬೇಕು ಅಂತ ಹೇಳ್ಕೊಂಡು ಮೆಂತ್ಯ ಸೊಪ್ಪು ಹಾಕಬೇಕು. ಸ್ವಲ್ಪ ಹಾಕಿದರೆ ನಿಮಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅಲ್ವಾ. ಈಗ ಸಾಂಬಾರು ಆಲ್ಮೋಸ್ಟ್ ರೆಡಿಯಾಗಿದೆ, ಏನು ಚೆನ್ನಾಗಾಗಿದೆ ಇವಾಗ ನೀವು ನೋಡ್ಬೋದು ಅಲ್ವಾ, ಏನು ಸೂಪರಾಗಿ ಆಗಿದೆ ನೋಡಿ. ಮೀಟೆಲ್ಲ ಆಲ್ರೆಡಿ ಬೆಂದಿತ್ತು ಮುಂಚೆನೇ, ಕಪ್ಪುಗಿದೆ ಮಾಂಸ, ಸೂಪರ್ ಇರುತ್ತೆ ಮಾತ್ರ ಟೇಸ್ಟ್. ಆ್ಯಸ್ ಕಂಪೇರ್ ಟು ನಮಗೆ ನಾಟಿ ಕೋಳಿಗೆ ಕಂಪೇರ್ ಮಾಡಿದರೆ ಚೆನ್ನಾಗಿರುತ್ತೆ. ನಾಟಿ ಕೋಳಿನೂ ಚೆನ್ನಾಗಿರುತ್ತೆ, ಇದನ್ನು ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಮತ್ತು ಅದರಿಗಿಂತ ಗಟ್ಟಿ ಇರುತ್ತೆ ಮಾಂಸ ಇದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.